Good morning, everyone. Welcome to my channel, Vasuda's Voice. Welcome to one more Sunday morning discussion. ಲಾಸ್ಟ್ ಎಪಿಸೋಡ್ ನಾವು ಜಾಪನೀಸ್ ಫಿಲಾಸಫಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಲಾಸ್ಟ್ ಎಪಿಸೋಡಲ್ಲಿ ವಾಬಿ ಸಾಬಿ ಅನ್ನೋ ತತ್ವದ ಬಗ್ಗೆ ಮಾತಾಡಿದ್ವಿ. ಈ ಸಲ ನಾವು ಮಾತಾಡ್ತಿರೋ ತತ್ವದ ಹೆಸರು ಇಕಿಗಾಯ್. ಸೊ ಏನಿದು ಇಕಿಗಾಯ್? ಇಕಿಗಾಯ್ ಅಂದರೆ ಇಕಿ ಅಂದರೆ ಲೈಫ್, ಗಾಯ್ ಅಂದರೆ ಅದಕ್ಕೆ ಹಲವಾರು ಮೀನಿಂಗ್ ಇದೆ. ಒಂದು ಮೌಲ್ಯ ಅಥವಾ ಕಾರಣ ಅಂತಾಗತ್ತೆ. ಸೊ ಇಕಿಗಾಯ್ದು ಮೀನಿಂಗ್ ಅಂದರೆ ರೀಸನ್ ಫಾರ್ ಬೀಯಿಂಗ್. ಅಂದರೆ ನಿಮಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಜೀವನೋತ್ಸಾಹ ಇರುತ್ತಲ್ಲ, ಓಕೆ ನಾನು ಎದ್ದ ತಕ್ಷಣ ಇದನ್ನ ಇವತ್ತು ಮಾಡಬೇಕು, ನನಗೆ ಇದನ್ನೆಲ್ಲ ಮಾಡಬೇಕು ಅಂತ ಖುಷಿಯಾಗಿ ಹೇಳ್ತಿರಲ್ಲ, ದ್ಯಾಟ್ ಈಸ್ ಇಕಿಗಾಯ್. ಸೊ ಜಪಾನಲ್ಲಿ ಓಕಿನಾವಾ ಅನ್ನೋ ಒಂದು ಜಾಗ ಇದೆ. ಓಕಿನಾವಾ ಅನ್ನೋ ಜಾಗದಲ್ಲಿ ಜನರು 100-110 ವರ್ಷ, 115 ವರ್ಷದ ತನಕ ಬದುಕಿರ್ತಾರೆ. ಬರೀ ಬದುಕಿರಲ್ಲ, ತುಂಬ ಖುಷಿಯಾಗಿ ಬದುಕಿರ್ತಾರೆ. ಸೊ ಎಲ್ಲರೂ ಯಾಕೆ ಈ ಜಾಗದಲ್ಲಿ ಈ ಜನರು ಇಷ್ಟು ಖುಷಿಯಾಗಿ ಒಂದು ಫುಲ್ಫಿಲ್ಡ್ ಲೈಫನ್ನು ಲೀಡ್ ಮಾಡ್ತಾರೆ ಅಂತ ರಿಸರ್ಚ್ ಮಾಡ್ತಾ ಹೋದಾಗ ಅಲ್ಲಿ ಗೊತ್ತಾಗಿದ್ದು ಅವರೆಲ್ಲರೂ ಇಕಿಗಾಯಿನ ಫಾಲೋ ಮಾಡ್ತಾರೆ ಅಂತ. ಸೊ ಅದಕ್ಕೆ ಜಾಪನೀಸ್ ಲೆಜೆಂಡಲ್ಲಿ ಒಂದು ಕತೆ ಇದೆ. ಅದೇನಂತಂದರೆ ಒಬ್ಳು ತಾಯಿ, ಇಬ್ಬರು ಮಕ್ಕಳ ತಾಯಿ, ಟೀಚರು, ಅವಳಿಗೇನೋ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟು ಕೋಮಕ್ಕೆ ಹೊರಟೋಗ್ತಾಳೆ. ಸೊ ಅವಳಿಗೆ ವರ್ಲ್ಡ್ಲಿ ಕಾನ್ಷಿಯಸ್ನೆಸ್ ಇರಲ್ಲ. ಬಟ್ ಅವಳಿಗೆ ಏನಾಗುತ್ತೆ, ಅವಳು ಕೋಮದಲ್ಲಿದ್ದಾಗ ಅವಳ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂದರೆ, ಅವಳೊಂದು ದೊಡ್ಡ ಫೀಲ್ಡಲ್ಲಿ ನಿಂತಿರ್ತಾಳೆ, ಒಂದು ವಾಯ್ಸ್ ಕೇಳುತ್ತೆ, ನೀನು ಯಾರು ಅಂತ ಕೇಳುತ್ತೆ. ಸೊ ಅದಕ್ಕೆ ಅವಳು ಅಂತಾಳೆ, ಅವಳ ಹೆಸರು ಹೇಳ್ತಾಳೆ, ನಾನು ಇವಳು ಅಂತ. ನಿನ್ನ ಹೆಸರು ಕೇಳಲಿಲ್ಲ ನಾನು, ನೀನು ಯಾರು ಅಂತ ಕೇಳಿದೆ ಅಂತ. ಆವಾಗ ಅವಳು ಅಂತಾಳೆ, ನಾನು ಇವ್ರ ಅಮ್ಮ, ಇವರ ಹೆಂಡತಿ, ನಾನು ಟೀಚರು, ನಾನು ಜಾಪನೀಸು, ನಾನು ಫೀಮೇಲು ಆ್ಯಂಡ್ ನಾನು ಬುದ್ಧಿಸ್ಟು ಅಂತೆಲ್ಲ ಹೇಳಿದಾಗ ವಾಯ್ಸ್ ಅನ್ನತ್ತೆ, ನಾನು ನಿನ್ನ ಟೈಟಲ್ ಕೇಳಲಿಲ್ಲ, ನಿನ್ನ ಪ್ರೊಫೆಷನ್ ಕೇಳಲಿಲ್ಲ, ನಿನ್ನ ರಿಲಿಜನ್ ಕೇಳಲಿಲ್ಲ, ನಿನ್ನ ಎಥಿಸಿಟಿ ಕೇಳಲಿಲ್ಲ, ನೀನು ಯಾರು? ಅವಾಗ ಅವಳು ಯೋಚಿಸೋಕ್ಕೆ ಶುರು ಮಾಡ್ತಾಳೆ, ನಾನು ಯಾರು ಅಂತ. ಅದಕ್ಕೆ ಆ ವಾಯ್ಸ್ ಅನ್ನತ್ತೆ, ನಿನ್ನನ್ನು ನೀನು ಯಾರಂತ ಕಂಡು ಹಿಡ್ಕೋತೀನಿ ಅಂತಂದರೆ ನೀನು ವಾಪಸ್ ಹೋಗ್ಬೋದು ಅಂತ. ಅವಳು ಅಂತಾಳೆ, ಆಯಿತು, ನನ್ನನ್ನು ನಾನು ಯಾರು ಅಂತ ಕಂಡಿಡ್ಕೋತೀನಿ ಅಂತಂದಾಗ ಅವಳಿಗೆ ಕಾನ್ಷಿಯಸ್ನೆಸ್ ಬರುತ್ತೆ. ಕಾನ್ಷಿಯಸ್ನೆಸ್ ಬಂದುಬಿಟ್ಟು ಇದನ್ನು ಅಲ್ಲಿದ್ದವ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳಿದ್ರೆ ಅವ್ರು ಯಾರೂ ನಂಬಲ್ಲ. ಆವಾಗ ಅವಳು ಶಿ ಸ್ಟಾರ್ಟ್ಸ್ ಥಿಂಕಿಂಗ್, ನಾನು ಯಾರು? ಅದೊಂದು ಫಾರ್ ಎವರ್ ದಟ್ ಕ್ವಶನ್ ಹ್ಯಾಸ್ ಬೀನ್ ಆನ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಮೈಂಡ್ ಅಲ್ವಾ, ನಾವು ಯಾರು? ಸೊ ನಾನು ಯಾರು ಅನ್ನೋದನ್ನು ಅವಳು ಹುಡುಕ್ತಾ ಹೋದಾಗ ಅವಳಿಗೂ ಈ ಇಕಿಗಾಯಿಂದ ಆನ್ಸರ್ ಸಿಗತ್ತೆ. ಸೊ ಈ ಇಕಿಗಾಯಲ್ಲಿ 4 ಬೇಸಿಕ್ ಕ್ವೆಶ್ಚನ್ಸ್ ಇದೆ. ಈ 4 ಬೇಸಿಕ್ ಕ್ವೆಶ್ಚನ್ಸನ್ನು ನೀವು ಆನ್ಸರ್ ಮಾಡಿಬಿಟ್ಟು ನಿಮ್ಮನ್ನು ನೀವು ಯಾರು ಅಥವಾ ನಿಮ್ಮನ್ನು ನೀವು ಹೇಗೆ ಖುಷಿಯಾಗಿರೋದು. ಇಕಿಗಾಯ್ ಅಂದರೆ ದಿನ ಬೆಳಗ್ಗೆ ಹೇಳೋಕ್ಕೆ ನನಗೆ ರೀಸನ್ನು. ಬೆಳಗ್ಗೆ ಎದ್ಬಿಟ್ಟು ಓಕೆ ನಾನು ಇದನ್ನು ಮಾಡಬೇಕಲ್ಲಪ್ಪ ಅಂತಲ್ಲ, ನಾನು ಇದನ್ನು ಮಾಡ್ತೀನಿ, ನಾನು ಇದನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸನ್ನು ಕೊಡೋದು ಇಕಿಗಾಯ್. ಸೊ ಏನದು 4 ಕ್ವೆಶ್ಚನ್ ಅಂತಂದರೆ, ಫಸ್ಟ್ ಕ್ವೆಶ್ಚನ್ನು, ವಾಟ್ ಡು ಯು ಲವ್ ಟು ಡೂ? ನಿನಗೆ ಏನು ಮಾಡೋಕ್ಕೆ ತುಂಬ ಇಷ್ಟ? ಫರ್ಗೆಟ್ ಅಬೌಟ್ ಮನಿ, ಎಲ್ಲದನ್ನು ಮರೆತುಬಿಟ್ಟು ನಿಮಗೆ ನೀವು ಕೇಳ್ಕೋಬೇಕಾದ ಪ್ರಶ್ನೆ, ನನಗೆ ಏನು ಮಾಡೋಕ್ಕಿಷ್ಟ? ಕೆಲವರಿಗೆ ಹಾಡು ಹೇಳೋಕ್ಕಿಷ್ಟ, ಟೀಚ್ ಮಾಡೋಕ್ಕಿಷ್ಟ, ಕೆಲವರಿಗೆ ಅಡುಗೆ ಮಾಡೋಕ್ಕಿಷ್ಟ, ಕೆಲವರಿಗೆ ಗಾರ್ಡನಿಂಗ್ ಇಷ್ಟ. ಹೀಗೆ ಒಬ್ಬೊಬ್ರನ್ನ ಕೇಳಿದ್ರೆ ಒಂದೊಂದು ಹೇಳ್ತಾರೆ. ಸೊ ನಿನಗೆ ಏನು ಇಷ್ಟ ಅನ್ನೋದನ್ನು ನೋಟ್ ಮಾಡ್ಕೊ. ಎರಡನೇದು, ವಾಟ್ ಆಮ್ ಐ ಗುಡ್ ಎಟ್? ಅಂದರೆ ಕೆಲವೊಂದು ಸಲ ನಮಗೆ ಗೊತ್ತಿರಲ್ಲ ನಾವು ಯಾವ್ದ್ರೊಳಗೆ ವಿ ಆರ್ ಗುಡ್ ಎಟ್ ಅಂತ. ಬಟ್ ಬೇರೆಯವ್ರು ಹೇಳ್ತಾರೆ. ಕೆಲವ್ರು ನೀನು ಹಾಡು ಹೇಳಿದಾಗ ತುಂಬ ಚೆನ್ನಾಗಿ ಹಾಡು ಹೇಳ್ತೀಯಾ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ನೀನು ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀಯಾ, ಎಷ್ಟು ಚೆನ್ನಾಗಿ ನಮ್ಮ ಮಾತನ್ನು ಕೇಳ್ತೀಯಾ. ಸೊ ಹೀಗೆ ವಾಟ್ ಆರ್ ಯು ಗುಡ್ ಎಟ್? ನಿಮಗೆ ತುಂಬ ಕಾಂಪ್ಲಿಮೆಂಟ್ಸ್ ಯಾವುದಕ್ಕೆ ಬರುತ್ತೆ? ನಮಗೆಲ್ಲರಿಗೂ ಬರುತ್ತೆ ಕಾಂಪ್ಲಿಮೆಂಟ್ಸ್. ಸೊ ಯಾವುದಕ್ಕೆ ನಿನಗೆ ತುಂಬ ಕಾಂಪ್ಲಿಮೆಂಟ್ಸ್ ಬರುತ್ತೆ ಅದನ್ನು ನೋಡ್ಕೊ. ಮೂರನೇದು, ವಾಟ್ ಡಸ್ ವರ್ಲ್ಡ್ ನೀಡ್? ಈ ಪ್ರಪಂಚನ ನನ್ನ ಆ್ಯಕ್ಷನ್ನಿಂದ ಹೇಗೆ ಸ್ವಲ್ಪನಾದರೂ ಬೆಟರ್ ಮಾಡಲಿ. ಫಾರ್ ಎಕ್ಸಾಂಪಲ್, ಕೈಂಡ್ನೆಸ್ಸು ಪ್ರಪಂಚದಲ್ಲಿ ಯಾವಾಗಲೂ ನೀಡಿದೆ, ಈಗಂತೂ ಇನ್ನೂ ಜಾಸ್ತಿ ನೀಡಿದೆ. ನಿಮ್ಮ ಪಕ್ಕದ ಮನೇಲಿ ಒಬ್ಬರು ಅಜ್ಜಿ ಇದ್ದಾರೆ ಅಂದರೆ ನೀವು ಗ್ರಾಸರಿ ತರಕ್ಕೆ ಹೋಗ್ತಾ, ನಿಮಗೂ ಬೇಕಾ ಗ್ರಾಸರಿ, ಏನಾದರೂ ಕೊಡಿ ನಾನು ತೊಗೊಂಬರ್ತೀನಿ, ಅಥವಾ ಬೀದಿಲಿರೋ ಒಂದು ಬೀದಿ ನಾಯಿಗೊಂದು ಊಟ ಹಾಕೋದು. ಎಷ್ಟೊಂದು ಥರ ನಮ್ಮ ಆ್ಯಕ್ಷನ್ನು ಈ ವರ್ಲ್ಡನ್ನ ಬೆಟರ್ ಪ್ಲೇಸ್ ಮಾಡುತ್ತೆ. ಸೊ ವಾಟ್ ಡಸ್ ವರ್ಲ್ಡ್ ನೀಡ್ ಅನ್ನೋದು 3ನೇ ಕ್ವೆಶ್ಚನ್ನು. 4ನೇ ಕ್ವೆಶ್ಚನ್ನು, ಇದೆಲ್ಲದರಿಂದ ನನಗೆ ಏನಿಷ್ಟ, ನಾನು ಯಾವ್ದ್ರಲ್ಲಿ ಐಮ್ ಗುಡ್ ಎಟ್ ಇಟ್, ಆ್ಯಂಡ್ ನಾನು ವಾಟ್ ಡಸ್ ವರ್ಲ್ಡ್ ನೀಡ್? ಇದೆಲ್ಲದರಿಂದ ನಾನು ಹೇಗಾದರೂ ಕ್ಯಾನ್ ಐ ಮೇಕ್ ಅರ್ನಿಂಗ್ ಔಟ್ ಆಫ್ ಇದರಿಂದ ನಾನು ದುಡಿಬಹುದಾ ದುಡ್ಡು? ಇದು 4 ಕ್ವೆಶ್ಚನ್ಸನ್ನು
ನೀವು ಕೇಳ್ಕೊಂಡ್ರೆ ಇದ್ರ ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕಿದ್ರೆ ಇದನ್ನು, ಮೊದಲನೇದು ವಾಟ್ ಯು ಲವ್, ಎರಡನೇದು ವಾಟ್ ಆರ್ ಯು ಗುಡ್ ಎಟ್, ಮೂರನೇದು ವಾಟ್ ಡಸ್ ವರ್ಲ್ಡ್ ನೀಡ್, ನಾಲ್ಕನೇದು ಕ್ಯಾನ್ ಯು ಮೇಕ್ ಅರ್ನಿಂಗ್ ಆರ್ ಲಿವಿಂಗ್ ಔಟ್ ಆಫ್ ಇಟ್ ಅನ್ನೋದನ್ನು ಸರ್ಕಲ್ ಹಾಕಿದ್ರೆ ಆ ಮಧ್ಯದಲ್ಲಿ ಎಪಿಸೆಂಟರ್ ಇದೆಯಲ್ಲ, ದಟ್ಸ್ ಇಕಿಗಾಯ್. ಸೊ ಕೆಲವ್ರಿಗೆ ಟೀಚ್ ಮಾಡೋಕ್ಕಿಷ್ಟ ಆ್ಯಂಡ್ ದೇ ಆರ್ ಗುಡ್ ಎಟ್ ಇಟ್ ಅಂತ ಇಟ್ಕೊಳ್ಳಿ, ಬಟ್ ಆದರೆ ಅವರು ಪ್ರೊಫೆಷನ್ ಬೇರೆದನ್ನು ಚೂಸ್ ಮಾಡಿದಾಗ ದೇ ಫೀಲ್ ಡ್ರೈನ್ಡ್, ಬರ್ನ್ಡ್ ಔಟ್ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ತಮಗೆ ಏನಿಷ್ಟ, ಯಾವ್ದ್ರಲ್ಲಿ ಚೆನ್ನಾಗಿ ದೇ ಆರ್ ಗುಡ್ ಎಟ್ ಇಟ್, ದೇ ಆರ್ ನಾಟ್ ಫಾಲೋಯಿಂಗ್ ದ್ಯಾಟ್. ಅವಾಗ ಏನಾಗುತ್ತೆ, ಬರ್ನ್ಔಟ್ ಆದಂಗೆ ಆಗುತ್ತೆ. ಆವಾಗ ನೀನು ಫುಲ್ಫಿಲ್ ಲೈಫನ್ನ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಜಾಪನೀಸ್ ಇಕಿಗಾಯಲ್ಲಿ ಇದು 4 ಅಲೈನ್ ಆದಾಗ ಆ ಇಂಟರ್ಸೆಕ್ಷನ್ ಇರುತ್ತಲ್ಲ, ಆ ಎಪಿಸೆಂಟರಲ್ಲಿ ನಿನ್ನ ಇಕಿಗಾಯ್ ಇದೆ, ನಿನ್ನ ಇಕಿಗಾಯ್. ಸೊ ಕೆಲವೊಂದು ಸಲ ನಾವು ರಾಂಗ್ ಪ್ರೊಫೆಷನಿಗೆ ಹೊರಟೋಗ್ಬಿಡ್ತೀವಿ, ಯಾಕೆಂದರೆ ಅಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ. ಆದರೆ ಆ ಖುಷಿನೇ ಇರಲ್ಲ, ಹ್ಯಾಪಿನೆಸ್ಸೇ ಇರಲ್ಲ. ಅಫ್ಕೋರ್ಸ್ ಯು ಆರ್ ಲಿವಿಂಗ್ ಇನ್ ಅ ಬಿಗ್ ಹೌಸ್, ಯು ಆರ್ ಡ್ರೈವಿಂಗ್ ಅ ಬಿಗರ್ ಕಾರ್, ಬಟ್ ಯು ಫೀಲ್ ಎಂಪ್ಟಿ ಇನ್ಸೈಡ್. ಓಕೆ, ಸೊ ಇನ್ನೊಂದು ಸಲ ಏನಾಗುತ್ತೆ, ಯು ಆರ್ ಫಾಲೋಯಿಂಗ್ ಯುವರ್ ಪ್ಯಾಷನ್, ಬಟ್ ದುಡ್ಡೇ ಇರಲ್ಲ. ದ್ಯಾಟ್ ಈಸ್ ಆಲ್ಸೋ ನಾಟ್ ಗುಡ್. ಸೊ ನಿನಗೆ ಪ್ಯಾಷನ್ನು, ನಿನಗೆ ವಾಲಂಟಿಯರಿಂಗ್ ವರ್ಕ್ ಮಾಡಬೇಕು, ತುಂಬ ವಾಲಂಟಿಯರಿಂಗ್ ಮಾಡ್ತಾ ಇದೆಯಾ, ಆದರೆ ಅದರಿಂದ ದುಡ್ಡೇ ಇಲ್ಲ. ಯು ಹ್ಯಾವ್ ಟು ಮೇಕ್ ಲಿವಿಂಗ್. ಎಗೇನ್ ಯು ಆರ್ ನಾಟ್ ಹ್ಯಾಪಿ. ಅಯ್ಯೋ ನಾನು ಇಷ್ಟು ಮಾಡ್ತಾ ಇದ್ದೀನಿ, ಬಟ್ ನನಗೊಂದು ವಾಟ್ ಎವರ್ ದ ವರ್ಲ್ಡ್ಲಿ ಪ್ಲೆಜರ್, ಮೆಟೀರಿಯಲ್ ಥಿಂಗ್ಸನ್ನೇ ಮಾಡ್ಕೊಳಕ್ಕಾಗಲಿಲ್ವಲ್ಲ. ಎಗೇನ್ ಯು ಆರ್ ನಾಟ್ ಅಲೈನ್ಡ್. ಸೊ ಅವ್ರು ಹೇಳೋದು ಇದು 4 ಇಂಪಾರ್ಟೆಂಟು, 4 ಸರ್ಕಲ್ಲು ಇಂಪಾರ್ಟೆಂಟು. ಅಫ್ಕೋರ್ಸ್ ಒಂದೊಂದು ಸಲ ನಿನಗೆ ಬೇಕಾಗಿರೋದು, ಇಷ್ಟ ಆಗಿರೋದು, ಯು ಆರ್ ಗುಡ್ ಎಟ್ ಇಟ್ ಮಾಡ್ತಾ ನಿನಗೆ ಅಷ್ಟು ದುಡ್ಡು ಸಿಗದೆ ಇರ್ಬೋದು, ಬಟ್ ಸ್ಟಿಲ್ ಯು ಆರ್ ಲೀಡಿಂಗ್ ಅ ಫುಲ್ಫಿಲ್ಡ್ ಲೈಫ್. ಸೊ ದಿಸ್ ಇಸ್ ಕಾಲ್ಡ್ ಇಕಿಗಾಯ್. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಎಲ್ ಸಾಲ್ವೆಡೋರಿಂದ ಒಬ್ಬಳು ಇಟ್ಸೆಲ್ ಅಂತ ಒಬ್ಬಳು ಕ್ಲೈಂಟು, ಅವಳಿಗೆ 2 ಮಕ್ಕಳು, ಸಿಂಗಲ್ ಮಾಮ್ ಬಂದಳು. ಇಲ್ಲಿಗೆ ಬಂದು ಆ್ಯಸ್ ಯೂಶ್ವಲ್ ಬಂದ ತಕ್ಷಣ ಇಟ್ಸ್ ಆಲ್ವೇಸ್ ಅ ಸ್ಟ್ರಗಲ್ ಫಾರ್ ರೆಫ್ಯೂಜೀಸ್, ಇಟ್ಸ್ ನೆವರ್ ಈಸಿ. ಬಟ್ ಅವಳು ಅಲ್ಲಿ ರೆಸ್ಟೋರೆಂಟ್ ಇಟ್ಕೊಂಡಿದ್ಲಂತೆ. ಅವಳಿಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಒಂದೊಂದು ಸಲ ನಾನು ಇಕಿಗಾಯನ್ನ ನನ್ನ ಕ್ಲೈಂಟ್ಸ್ಗೂ ಅಪ್ಲೈ ಮಾಡ್ತೀನಿ, ಬಿಕಾಸ್ ಗೊತ್ತಾಗಿರಲ್ಲ. ಸೊ ಏನು ಮಾಡಬೇಕು, ನನಗೆ ಇಂಗ್ಲೀಷ್ ಬರಲ್ಲ, ಏನೋ ಸೆಟ್ ಆಫ್ ಪ್ರಾಬ್ಲಮ್ಸ್ ಹೇಳಿದಾಗ ನಾನು ಅವಳನ್ನ ಕೂರಿಸ್ಕೊಂಡಿದ್ದೆ, 4 ಕ್ವಶನ್ಸ್ ಕೇಳಿದೆ. ನಿನಗೇನು ಇಷ್ಟ? ಅವಳಂದ್ಲು ನನಗೆ ಕುಕ್ಕಿಂಗ್ ತುಂಬ ಇಷ್ಟ. ನಿನಗೆ ವಾಟ್ ಆರ್ ಯು ಗುಡ್ ಎಟ್? ಅವಳಂದ್ಲು ನನ್ನ ಕುಕ್ಕಿಂಗ್, ನನ್ನ ಊಟ ಮಾಡಿದವರೆಲ್ಲ ಹೇಳ್ತಾರೆ ನೀನು ಯು ಆರ್ ಅನ್ ಅಮೇಝಿಂಗ್ ಕುಕ್ ಅಂತ. ನನ್ನ ರೆಸ್ಟೋರೆಂಟು ತುಂಬ ಚೆನ್ನಾಗಿ ನಡೀತಿತ್ತು. ಓಕೆ, ಆ್ಯಂಡ್ ಇದರಿಂದ ನೀನು ಮಿಷನ್ ಅಂದರೆ ಟುವರ್ಡ್ಸ್ ಯುವರ್ ಕಮ್ಯುನಿಟಿ ಏನು ಮಾಡ್ಬೋದು? ವೆಲ್, ಬೇರೆ ಎಲ್ ಸಾಲ್ವಡೋರಿಂದ ಬಂದವ್ರಿಗೆಲ್ಲ ನಾನು ದೋಸ್ ಹೂ ಕೆನಾಟ್ ಅಫೋರ್ಡ್, ನಾನು ಐ ಕ್ಯಾನ್ ಗಿವ್ ಫುಡ್ ಟು ದೆಮ್. ಆ್ಯಂಡ್ ಒಳ್ಳೆ ಎಲ್ ಸಾಲ್ವಡೋರ್ ರೆಸ್ಟೋರೆಂಟ್ ಇಲ್ಲ ಇಲ್ಲಿ. ದೇ ಮೇಕ್ ಸಮಥಿಂಗ್ ಕಾಲ್ಡ್ ಎಸ್ ಪಪೂಸಾಸ್ ಅಂತ ಮಾಡ್ತಾರೆ. ನಮ್ಮ ಪರಾಟ ಥರನೇ ಇರುತ್ತೆ, ಅದು ಫಿಲ್ಡ್ ವಿತ್ ಚೀಸ್ ಆ್ಯಂಡ್ ಬೀನ್ಸ್ ಎಲ್ಲ ಇರುತ್ತೆ. ಪಪೂಸಾಸ್, ಒಳ್ಳೆ ಪಪೂಸಾಸ್ ಎಲ್ಲೂ ಸಿಗಲ್ಲ. ಸೊ ನಾನು ಅವರಿಗೆಲ್ಲ ಕೇಟರ್ ಮಾಡ್ತೀನಿ. ಗುಡ್. ಆ್ಯಂಡ್ ದ 4th ಕ್ವೆಶ್ಚನ್, ಕ್ಯಾನ್ ಯು ಮೇಕ್ ಅ ಲಿವಿಂಗ್ ಔಟ್ ಆಫ್ ಇಟ್? ಶಿ ಸೆಡ್ ಯಸ್, ಐ ಕ್ಯಾನ್ ಮೇಕ್ 100 ಪಪೂಸಾಸ್ ಪರ್ ಡೇ, ನಾನು ಲಿವಿಂಗ್ ಮಾಡ್ತೀನಿ. ದೇರ್ ಯು ಗೋ, ಯು ಫೌಂಡ್ ಯುವರ್ ಇಕಿಗಾಯ್. ಸೊ ಇವತ್ತಿಗೆ ಆಗಲೇ 3 ವರ್ಷ ಆಯ್ತು ಅವಳು ಬಂದು. ಶಿ ಈಸ್ ರನ್ನಿಂಗ್ ಅ ವೆರಿ ಸಕ್ಸಸ್ಫುಲ್ ಪಪೂಸಾ ರೆಸ್ಟೋರೆಂಟ್ ಇಲ್ಲಿ. ಸೊ ಯಾಕೆಂದರೆ ಅವಳದ್ದು ಆ 4 ಸರ್ಕಲ್ ಅನ್ನಲ್ಲ, ಅದು ಎಲ್ಲವೂ ಫುಲ್ಫಿಲ್ ಆಯಿತು ಅವಳಿಗೆ. ಶಿ ಈಸ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ಶಿ ಡಸಂಟ್ ಮೇಕ್ ಮಿಲಿಯನ್ಸ್ ಆಫ್ ಡಾಲರ್ಸ್, ಬಟ್ ಅವಳಿಗೆ ಏನು ಬೇಕೋ ಅದನ್ನು ಮಾಡ್ತಿದ್ದಾಳೆ, ಏನು ಚೆನ್ನಾಗಿ ಮಾಡ್ತಾಳೋ ಅದನ್ನು ಮಾಡ್ತಿದ್ದಾಳೆ. ಅದರಿಂದ ಈ ಕಮ್ಯುನಿಟಿಗೂ ಶಿ ಈಸ್ ಗಿವಿಂಗ್ ಬ್ಯಾಕ್ ಆ್ಯಂಡ್ ಶಿ ಈಸ್ ಮೇಕಿಂಗ್ ಮನಿ. ಸೊ ದಿಸ್ ಈಸ್ ಇಕಿಗಾಯ್. ಸೊ ಟ್ರೈ ಟು ಫೈಂಡ್ ಯುವರ್ ಇಕಿಗಾಯ್. ಈ 4 ಕ್ವಶನ್ಸನ್ನು ನೀವೆಲ್ಲರೂ ನಿಮಗೆ ನೀವು ಕೇಳ್ಕೊಳ್ಳಿ. ಈ 4 ಟ್ರೈ ಟು ಅಲೈನ್ ಆಲ್ ದೀಸ್, then you will be happy. And those who are happy Allah, they live a very fulfilled life. And we live ಲಾಂಗರ್ ಇರ್ತೀವೋ ಇಲ್ವೋ, ಬಟ್ ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ಖುಷಿಯಾಗಿರ್ತೀವಿ. ಸೊ ಐ ಹೋಪ್ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಐ ಹೋಪ್ ನಿಮ್ಮ ಇಕಿಗಾಯಿನ ನೀವೆಲ್ಲರೂ ಕಂಡಿಡ್ಕೋತೀರಾ ಅಂತ ಅಂದ್ಕೋತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಲವ್ಡ್ ಒನ್ಸ್. Let's meet again next week with one more Japanese way of life. Bye-bye.